निमित्तानि च पश्यामि विपरीतानि केशव न च श्रेयोनुपश्यामि हत्वा स्वजनमाहवे. ನಿಮಿತ್ತಾನಿ ಈ ಶಬ್ದದಲ್ಲಿ ಎರಡು ನಿ ರಸ್ವ ಇದೆ. ಚ ಪಶ್ಯಾಮಿ ಚ ರಸ್ವ ಬರಬೇಕು ಅಂದ್ರೆ ಮುಂದಿನ ಶಬ್ದ ಅದಕ್ಕೆ ಜೋಡಿಸಿ ಹೇಳಬೇಕು. ಚ ಪಶ್ಯಾಮಿ ಈ ರೀತಿ. ಎರಡನೇ ಚರಣದಲ್ಲಿ ಹ್ರಸ್ವ ದೀರ್ಘ ಮಾತ್ರೆಗಳ ಮೇಲೆ ಗಮನ ಕೊಡಬೇಕು. ವಿಪರೀತಾನಿ ಕೇಶವ ನ ಚ ಶ್ರೇಯೋ ಇಲ್ಲಿ ನ ಮತ್ತೆ ಚ ಎರಡೂ ರಸ್ವ ಇದೆ. ಅದನ್ನ ಒಂದೇ ಕಾಲದ ಸಮಯ ತಗೊಂಡು ಹೇಳಬೇಕು. ಚ ಮೇಲೆ ಆಘಾತ ಬರಬೇಕು, ಮುಂದೆ ಶ್ರೇ ಎಂಬ ಸಂಯುಕ್ತಾಕ್ಷರ ಬಂದ ಕಾರಣ. ನ ಚ ಶ್ರೇಯೋನುಪಶ್ಯಾಮಿ ನುಪಶ್ಯಾಮಿ ಅಲ್ಲಿ ಪ ಮೇಲೆ ಆಘಾತ ಬರಬೇಕು, ಮುಂದೆ ಶ್ಯಾ ಎಂಬ ಸಂಯುಕ್ತಾಕ್ಷರ ಇದ್ದ ಕಾರಣ. ಹತ್ವಾ ಸ್ವಜನಮಾಹವೇ ಹತ್ವಾ ಹ ಮೇಲೆ ಆಘಾತ, ಮುಂದೆ ತ್ವಾ ಎಂಬ ಸಂಯುಕ್ತಾಕ್ಷರ ಇದ್ದ ಕಾರಣ ತ್ವಾ ದೀರ್ಘ ಬಂದು ಅದರ ಮೇಲೆ ಸೌಮ್ಯ ಆಘಾತ ಬರಬೇಕು, ಮುಂದೆ ಸ್ವಜನದಲ್ಲಿನ ಸ್ವ ಸಂಯುಕ್ತಾಕ್ಷರ ಇದ್ದ ಕಾರಣ. ಹತ್ವಾ ಸ್ವಜನಮಾಹವೇ. ಪೂರ್ತಿ ಶ್ಲೋಕ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ.